ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಸೊ ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ನಲ್ಲಿ ಒಂದು ವಿಡಿಯೋ 10 ಲಕ್ಷ ವ್ಯೂಸ್ನ ದಾಟಿದೆ. ಅದು ಯಾವುದಂದರೆ ಮಾರುತಿ ಸುಜುಕಿ ಬಲೆನೋ ಆಲ್ಫಾ ವೇರಿಯಂಟ್ ರಿವ್ಯೂ. ಸೊ ಅದನ್ನು ಮಾಡಾದಮೇಲೆ ಒಂದು ತಿಂಗಳಾದಮೇಲೆ ನನ್ನ ಫ್ರೆಂಡ್ ಒಬ್ಬ ಝೀಟಾ ವೇರಿಯಂಟ್ನ ಬೈ ಮಾಡ್ದೆ. ಅಲ್ಲೇ ಕಲ್ಯಾಣಿ ಮೋಟರ್ಸಲ್ಲಿ ರಿವ್ಯೂ ಮಾಡಿದ್ದು, ಅಲ್ಲೇ ಬೈ ಮಾಡ್ದೆ. ಸೊ ಆವಾಗಲೇ ರಿವ್ಯೂ ಮಾಡಬೇಕಿತ್ತು, ಬಟ್ ಬಲೆನೋಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಗೊತ್ತಾಗಿದೆಯಲ್ಲ. ಸೊ ಈಗ ಝೀಟಾ ವೇರಿಯಂಟ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವನೇ ನನ್ನ ಫ್ರೆಂಡ್ ಪ್ರಜ್ವಲ್ ಅಂತ, ಮುಂದೆ ಕಾರು. ಆ್ಯಂಡ್ ನಿಮಗೆ ಬ್ಯಾಕ್ ಸೈಡಲ್ಲಿ ಇನ್ನೊಂದು ಕಾರ್ ಕಾಣ್ತಿರ್ಬೋದು, ಹ್ಯುಂಡೈ ಕೋನಾ. ಸೊ ಅದ್ರದ್ದು ರಿವ್ಯೂ ಮಾಡಬೇಕೀಗ. ಸೊ ನನಗೆ ಗೊತ್ತಿಲ್ಲ ಈ ರಿವ್ಯೂ ಫಸ್ಟ್ ಬರುತ್ತಾ ಆ ರಿವ್ಯೂ ಬರುತ್ತಾ ಅಂತ, ಬಟ್ 2 ರಿವ್ಯೂ ಅಂತೂ ಬಂದೇ ಬರುತ್ತೆ ಈ ವೀಕಲ್ಲಿ. ಸೊ ಈಗ ಡೈರೆಕ್ಟಾಗಿ ಬಲೆನೋ ರಿವ್ಯೂ ಸ್ಟಾರ್ಟ್ ಮಾಡೋಣ, ಬನ್ನಿ. I'm about to go off like a weapon. Fuel to the top, got a filled up engine. In my thoughts, obsession. I will not stop, no, I'm never second guessing. I got a God complex. Haters love to hate, but I never feel pressed. Got a lot on my plate, but I never get stressed. ಸೊ ಬಲೆನೋ ಲಾಂಚ್ ಆದಾಗಿಂದನೂ ಆಲ್ಮೋಸ್ಟ್ ಆ ಕರ್ವಿ ನೇಚರ್ನ ಕ್ಯಾರಿ ಮಾಡಿದ್ದಾರೆ. ಈಗ ಲಾಂಚ್ ಆದಂಥ ಫೇಸ್ ಲಿಫ್ಟ್, ಈ ವರ್ಷ 2022ರಲ್ಲಿ ಲಾಂಚ್ ಆದಂಥ ಫೇಸ್ ಲಿಫ್ಟಲ್ಲೂ ಕೂಡ ಆ ಕರ್ವಿ ನೇಚರ್ ಇದೆ. ಸೊ ಮುಂಚೆ ಬರ್ತಿದ್ದು ಬಲೆನೋ ಏನಿತ್ತು ಅದರಲ್ಲಿ DRL LED DRL ಏನಿದೆ ಲೈನ್ ಟೈಪಲ್ಲಿ ಕೊಡ್ತಿದ್ರು. ಈಗ ಸ್ಪ್ಲಿಟ್ ಟೈಪಲ್ಲಿ ಬರ್ತಿದೆ. ಈಗ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡವರು ಸ್ಪ್ಲಿಟ್ ಟೈಪಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೊಂಥರ ನೋಡೋದಕ್ಕೆ ಸಕ್ಕತ್ತಾಗೇ ಇರುತ್ತೆ. ಸೊ ಇನ್ನು ಈ ಗಾಡಿ ಏನಿದೆ ಫೇಸ್ ಲಿಫ್ಟ್, ಮತ್ತು ಇದು ಬಲೆನೋ ಝೀಟಾ ವೇರಿಯಂಟ್, ಇದರಲ್ಲೂ ಕೂಡ ನೀವು ನೋಡ್ಬೋದು ಆ ಕರ್ವಿ ನೇಚರ್ ಹಾಗೆ ಕ್ಯಾರಿ ಔಟ್ ಮಾಡಿದ್ದಾರೆ. ಮತ್ತು ದೊಡ್ಡದಾಗಿರೋಂಥ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ವೇವ್ ಅಂತ ಹೇಳ್ತಾರೆ ಇದನ್ನು, ನೆಕ್ಸ್ಟ್ ವೇವ್ ಗ್ರಿಲ್. ಸೊ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಝೀಟಾ ವೇರಿಯಂಟಲ್ಲಿ. ಈವನ್ ಕ್ರೋಮ್ ಗಾರ್ನಿಷ್ ಇದೆ, ಇಲ್ಲಿ ನೋಡ್ಬೋದು. ಇನ್ನು ಹೆಡ್ಲ್ಯಾಂಪಿಗೆ ಬರೋದಾದರೆ ನಾನು ಹೇಳಿದ ರೀತಿ ಸ್ಪ್ಲಿಟ್ ಟೈಪಲ್ಲಿ DRLs ಕೊಟ್ಟಿದ್ದಾರೆ. ಈ 3 ಸ್ಪ್ಲಿಟ್ ಟೈಪಲ್ಲಿದೆ. ಮತ್ತು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಇದೆ, LED, ಮತ್ತು ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಇದು ಹ್ಯಾಲೋಜನ್ ಇದೆ, ಇದನ್ನು LED ಕೊಟ್ಟಿಲ್ಲ. ಮತ್ತು ಇದರಲ್ಲಿ ಫಾಗ್ ಲ್ಯಾಂಪ್ ಬರೋದಿಲ್ಲ, ಇದನ್ನು ಆಕ್ಸೆಸರಿಯಾಗಿ ಹಾಕ್ಸಿರೋದು LED ಫಾಗ್ ಲ್ಯಾಂಪು. ಸೊ ಇಲ್ಲಿ ನಿಮಗೆ ಹೆಡ್ಲ್ಯಾಂಪು LED ಬರೋದ್ರಿಂದ ನೀವು ಫಾಗ್ ಲ್ಯಾಂಪು LED ಹಾಕ್ಸಿದ್ರೆ ಬೆಟರ್. ಮತ್ತು ಇಲ್ಲಿ ನೀವು ನೋಡ್ತಿರೋಂಥ ಕ್ರೋಮ್ ಏನಿದೆ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಕ್ಸೆಸರಿಯಾಗಿ ಹಾಕ್ಸಿರೋದು. ಸೊ ಮತ್ತು ಇಲ್ಲಿ ಚಿನ್ ನೋಡ್ಬೋದು ನೀವು, ತುಂಬಾ ಕ್ರೀಸಸ್ ಯೂಸ್ ಮಾಡಿದ್ದಾರೆ. ಈ ಕ್ರೀಸಸ್ ಅಂದರೆ ನಾನು ಎಲ್ಲ ಕಾರ್ ರಿವ್ಯೂನಲ್ಲೂ ಹೇಳ್ತಾ ಇರ್ತೀನಿ, ಕ್ರೀಸ್ ಅಂದರೆ ಈ ಪೇಪರ್ನ ಮಡಿಸಿದಾಗ ಬರುತ್ತಲ್ಲ ಆ ಲೈನ್ಸು, ಕಟ್ಸು, ಎಡ್ಜಸ್ಸು, ಅದನ್ನು ಕ್ರೀಸ್ ಅಂತಾರೆ. ನೀವು ಅಬ್ಸರ್ವ್ ಮಾಡ್ಬೋದು ಆ ಬಾಟಮ್ ಚಿನ್ನೇನಿದೆ ಅದರಲ್ಲಿ ಫುಲ್ಲೂ ಎಡ್ಜಸ್ ತುಂಬ ಇದೆ. ಸೊ ಒಂಥರ ಸ್ಪೋರ್ಟಿ ಲುಕ್ ಕೊಡೋದಕ್ಕೆ ಆ ಥರ ಡಿಸೈನ್ ಮಾಡಿರ್ತಾರೆ. ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗೇ ಕಾಣ್ತಾ ಇದೆ ಗಾಡಿ. ಸೊ ಇನ್ನೊಂದೇನೆಂದರೆ ಹೆಡ್ಲ್ಯಾಂಪ್ ಏನಿದೆ ಇದು ಆಟೋಮೆಟಿಕ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ. ಸೊ ನೀವು ಆಟೋಗೆ ಸೆಟ್ ಮಾಡಿ ಬಿಟ್ಟರೆ ಈವ್ನಿಂಗ್ ಆಗ್ತಾ ಆಟೋಮೆಟಿಕ್ ಲೈಟ್ಸ್ ಆನ್ ಆಗುತ್ತೆ. ಸೊ ಅದು ಆಲ್ಫಾ ವೇರಿಯಂಟಲ್ಲೂ ಇದೆ, ಝೀಟಾ ವೇರಿಯಂಟಲ್ಲೂ ಇದೆ. ಇನ್ನು ಇದ್ರ ಕೆಳಗೆ ಬರುವಂಥ ಸಿಗ್ಮಾ ಮತ್ತು ಡೆಲ್ಟಾ 2ರಲ್ಲಿ ಇರೋದಿಲ್ಲ. ಈವನ್ ಸೈಡ್ ಪ್ರೊಫೈಲಿಂದನೂ ಕೂಡ ನೀವು ನೋಡ್ಬೋದು ಫುಲ್ಲು ಕರ್ವಿಯಾಗೇ ಇದೆ, ಸ್ಪೋರ್ಟಿಯಾಗೂ ಕಾಣುತ್ತೆ. ಆ್ಯಕ್ಚುಲಿ ಈ ಕಾರ್ನಲ್ಲಿ ಝೀಟಾ ವೇರಿಯಂಟಲ್ಲಿ ನಿಮಗೆ 16 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸಿಂಗಲ್ ಟೋನ್ ಇದೆ ಅಲಾಯ್ ವೀಲ್ಸು, ಅದು ಡ್ಯೂಯಲ್ ಟೋನಲ್ಲಿಲ್ಲ. ಇನ್ನು ಟೈರ್ ಸೈಜ್ ನೋಡೋದಾದರೆ 195/55 R16 ಇದೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ಸ್ ಕೊಡ್ತಾರೆ. ಇನ್ನು ವೀಲ್ ಆರ್ಚಲ್ಲಾಗಲಿ ಮತ್ತು ಬಾಟಮಲ್ಲಿ ಸೈಡ್ ಬಾಟಮಲ್ಲೂ ಕೂಡ ನಿಮಗೆ ಯಾವುದೇ ಕ್ಲಾಡಿಂಗ್ ಬರೋದಿಲ್ಲ. ಈ ಕ್ರೋಮ್ ಏನು ನೋಡ್ತಾ ಇದ್ದೀರಾ ಇದು ನಿಮಗೆ ಆಕ್ಸೆಸರಿಯಾಗಿ ಹಾಕ್ಸಿರೋದು ಎಕ್ಸ್ಟ್ರಾ. ಇನ್ನು ORVMs ಬಂದು ನಿಮಗೆ ಆಟೋ ಫೋಲ್ಡ್ ಫಂಕ್ಷನ್ ಇಲ್ಲ ಇದರಲ್ಲಿ. ಇದನ್ನು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು, ಆಟೋಮೆಟಿಕ್ ಫೋಲ್ಡ್ ಆಗೋದಿಲ್ಲ. ಸೊ LED ಟರ್ನ್ ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ, ಇಲ್ಲಿದೆ ನೋಡ್ಬೋದು. ಮತ್ತು ಎಲ್ಲ ಡೋರ್ ಹ್ಯಾಂಡಲ್ಸ್ಗೂ ಕ್ರೋಮ್ ಕೊಟ್ಟಿದ್ದಾರೆ ಇದರಲ್ಲಿ. ಝೀಟಾ ವೇರಿಯಂಟ್ ಮತ್ತು ಆಲ್ಫಾ ವೇರಿಯಂಟ್ 2 ವೇರಿಯಂಟಲ್ಲೂ ಕ್ರೋಮ್ ಬರುತ್ತೆ. ಮತ್ತು 2 ಸೈಡ್ಗೂ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ, ಜೊತೆಗೆ ಕೀ ಸ್ಲಾಟ್ ಇದೆ. ಈ ಸೈಡ್ ಕೀ ಸ್ಲಾಟ್ ಇದೆ, ಆ ಸೈಡ್ ರಿಕ್ವೆಸ್ಟ್ ಸೆನ್ಸರ್ ಇದೆ. ಆ್ಯಂಡ್ ಇನ್ನೊಂದು ನೋಟಿಸ್ ಮಾಡ್ಬೋದು, A ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ, ಇವನ್ B ಪಿಲ್ಲರ್ ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಪಾರ್ಷಿಯಲಾಗಿ ಇಲ್ಲಿ ಬ್ಲ್ಯಾಕ್ ಇದೆ, ಬಟ್ ಇದು C ಪಿಲ್ಲರ್ ಏನಿದೆ ಇದು ಬ್ಲ್ಯಾಕ್ ಮಾಡಿಲ್ಲ. ಮತ್ತು ಕ್ವಾರ್ಟರ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಾರ್ಮಲ್ ಆ್ಯಂಟನ ಕೊಟ್ಟಿದ್ದಾರೆ, ಸ್ಟಿಕ್ ಟೈಪ್ನಲ್ಲಿ, ಶಾರ್ಕ್ ಫಿನ್ ಆ್ಯಂಟನ ಪ್ರೊವೈಡ್ ಮಾಡಿಲ್ಲ. ಇನ್ನು ಬಲೆನೋ ಡೈಮೆನ್ಷನ್ಸ್ ನೋಡೋದಾದರೆ ಲೆಂತ್ ಬಂದು 3.9 ಮೀಟರ್ ಇದೆ, ಮತ್ತು ವಿಡ್ತ್ ಬಂದು 1.7 ಮೀಟರ್, ಹೈಟ್ ಬಂದು 1.5 ಮೀಟರ್ ಇದೆ, ಮತ್ತು ವೀಲ್ ಬೇಸ್ ಬಂದು 2.5 ಇದೆ. ನಾರ್ಮಲ್ ಸಬ್ 4 ಮೀಟರ್ ಅಂತ ಏನು ಹೇಳ್ತೀವಿ ಅದರಲ್ಲೆಲ್ಲ ನಾರ್ಮಲ್ ಆಲ್ಮೋಸ್ಟ್ ಒಂದೇ ಮೆಜರ್ಮೆಂಟ್ ಇರುತ್ತೆ. 3.9, 1.7 ವಿಡ್ತ್, 1.5 ಹೈಟ್ ಇರುತ್ತೆ. ವೀಲ್ ಬೇಸ್ ನಾರ್ಮಲ್ 2.5 ಇರಲೇಬೇಕು. ಸೊ ಈಗ ನೀವು ನೋಡ್ತಾ ಇರೋದು ಬಲೆನೋ ಝೀಟಾ ವೇರಿಯಂಟ್ನ ಬ್ಯಾಕ್ ಪ್ರೊಫೈಲ್. ಸೊ ಇಲ್ಲಿ ಸುಜುಕಿ ಲೋಗೋ ಇದೆ, ಆ್ಯಂಡ್ ಇಲ್ಲಿ ಕ್ರೋಮ್ನ ಒಂದು ಸ್ಟ್ರಿಪ್ ಕೊಟ್ಟಿದ್ದಾರೆ, ಸ್ವಲ್ಪ ಕರ್ವಿ ಆ್ಯಂಡ್ ಎಡ್ಜಿ ಆಗಿದೆ. ಇಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ನೋಡ್ಬೋದು, ಇಲ್ಲಿ ಬಾಟಮಲ್ಲಿ ಕೊಟ್ಟಿದ್ದಾರೆ. ಸೊ ಫ್ಲಶಿನ್ ಆಗಿದೆ ಒಳಗೆ,
ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ನೋಡೋದಕ್ಕೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ನೀವು ಬಲೆನೋ ಬ್ಯಾಡ್ಜಿಂಗ್ ನೋಡ್ಬೋದು. ಇನ್ನು ಇದರಲ್ಲಿ ಝೀಟಾ ಅಂತ ಬ್ಯಾಡ್ಜಿಂಗ್ ಬಂದಿಲ್ಲ. ಈವನ್ ಆಲ್ಫಾ ವೇರಿಯಂಟ್ನಲ್ಲೂ ನಿಮಗೆ ಆಲ್ಫಾ ಮತ್ತು ಬೇರೆ ವೇರಿಯಂಟ್ಸಲ್ಲಿ ಯಾವ ವೇರಿಯಂಟ್ಸಲ್ಲೂ ನಿಮಗೆ ಬ್ಯಾಡ್ಜಿಂಗ್ ಕೊಡೋದಿಲ್ಲ. ಸೊ ಮತ್ತು ಇನ್ನು ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು ಸ್ಪೋರ್ಟಿ ಲುಕ್ಕಿಗೂ ಆ್ಯಂಡ್ ಅದರಿಂದ ಅಡ್ವಾಂಟೇಜು ಇದೆ. ಸ್ಪಾಯ್ಲರ್ ಕೊಟ್ಟಿದ್ದಾರೆ ಆ್ಯಂಡ್ ರೇರ್ ವೈಪರ್ ಇದೆ, ಡಿಫಾಗರ್ ಇದೆ ಆ್ಯಂಡ್ ವಾಷರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬಂಪರ್ ಬಾಡಿ ಕಲರಲ್ಲಿದೆ. ಇದರಲ್ಲಿ 4 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ. ಸೊ ಇಲ್ಲಿದೆ ನೋಡ್ಬೋದು. ಸೊ ಇದು ರಿವರ್ಸಿಂಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಆಬ್ಜೆಕ್ಟ್ ಇದ್ದರೆ ಬ್ಯಾಕ್ ಸೈಡ್ನಲ್ಲಿ ಡಿಟೆಕ್ಟ್ ಮಾಡಿ ಸೌಂಡ್ ಬರುತ್ತೆ, ಬೀಪ್ಸ್ ಬರುತ್ತೆ. ಆ್ಯಂಡ್ ರಿಫ್ಲೆಕ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ 2 ಸೈಡ್ನಲ್ಲಿ. ಇನ್ನು ಈಗ ಡೈರೆಕ್ಟ್ ಬೂಟ್ ಚೆಕ್ ಮಾಡೋಣ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಬಟನ್ ಇದೆ. ಸೊ ಜೇಬಲ್ಲಿ ಕೀ ಇದ್ದರೆ ಸಾಕು, ಆರಾಮಾಗಿ ಓಪನ್ ಮಾಡ್ಬೋದು. ಸೊ ಪಾರ್ಸಲ್ ಟ್ರೇ ಇದೆ, ಪಾರ್ಸಲ್ ಶೆಲ್ಫ್ ಅಂತಲೂ ಹೇಳ್ಬೋದು, ಅದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡಬಹುದು, ಟ್ಯಾಗ್ ಇದೆ. ಆ್ಯಂಡ್ ಬಲೆನೋದಲ್ಲಿ 318 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಸೊ ಸಫಿಷಿಯೆಂಟ್ ಅನಿಸುತ್ತೆ. ಒಂದು ಫ್ಯಾಮಿಲಿಗೆ ಬೇಕಿರುವಂಥ ಬೂಟ್ ಸ್ಪೇಸ್ ಇದೆ. ಆರಾಮಾಗೆ ತುಂಬಾ ಲಗೇಜ್ ಕ್ಯಾರಿ ಮಾಡ್ಬೋದು ಟ್ರಿಪ್ ಎಲ್ಲಾದರೂ ಹೋದರೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಇವನ್ ಲ್ಯಾಂಪ್ ಇದೆ, ಇಲ್ಲಿ ಬೂಟ್ ಲ್ಯಾಂಪು. ಇದನ್ನು ಮ್ಯಾನ್ಯುಯಲ್ ಆಗಿ ಆನ್ ಆಫ್ ಮಾಡ್ಬೋದು. ಇನ್ನು ಈ ಟ್ರೇ ಕೆಳಗೆ ಸ್ಪೇರ್ ವೀಲ್ ಪ್ಲೇಸ್ಮೆಂಟ್ ಇದೆ. ಸ್ಟೀಲ್ ರೂಮ್ ಕೊಟ್ಟಿದ್ದಾರೆ 15 ಇಂಚ್. ಟೈರ್ ಸೈಜ್ ಬಂದು 185/65 R15 ಇದೆ. ಸೊ 1 ಇಂಚ್ ಕಮ್ಮಿ ಇದೆ ಆ್ಯಕ್ಚುಲಿ. ನಾರ್ಮಲ್ ಟೈರ್ ಸೈಜ್ ಏನಿದೆ ಅಲಾಯ್ ವೀಲ್ಸು ಅದು 16 ಇಂಚ್ ಇದೆ. ಸೊ ಇದು 15 ಇಂಚ್ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ ಈಸಿಯಾಗಿ ಹಾಕೋದಕ್ಕೆ. ಮತ್ತು ಇಲ್ಲಿ ನೋಡ್ಬೋದು, ಇದು ಮ್ಯಾಗ್ನೆಟಿಕ್ ಬಟನ್ ಆ್ಯಕ್ಚುಲಿ. ಇಲ್ಲಿರೋದು ರಿಕ್ವೆಸ್ಟ್ ಸೆನ್ಸರ್. ಸೊ ಇದನ್ನು ಪ್ರೆಸ್ ಮಾಡಿ ನೀವು ಡೋರ್ಸ್ನ ಲಾಕ್ ಮತ್ತು ಅನ್ಲಾಕ್ ಇಲ್ಲಿಂದನೂ ಮಾಡ್ಬೋದು. ಇಲ್ಲೂ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಮತ್ತು ಇದು ಮ್ಯಾಗ್ನೆಟಿಕ್ ಬಟನ್ ಬೂಟ್ ಓಪನ್ ಮಾಡೋದಕ್ಕೆ, ಬೂಟಲ್ಲ ಟೈರ್ ಗೇಟ್ ಓಪನ್ ಮಾಡೋದಕ್ಕೆ. ಇನ್ನು ಬಲೆನೋದಲ್ಲಿ 37 ಲೀಟ್ರು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರೋದು. ಸೊ ಲಿಡ್ ಲೆಫ್ಟ್ ಸೈಡಲ್ಲಿದೆ. ಇನ್ನು ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಏನಿದೆ ಅದು ಡ್ರೈವರ್ ಸೀಟ್ ಕೆಳಗೆ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಮಾರುತಿ ಸುಜುಕಿಗೆ ಎಲ್ಲ ಕಾರ್ಸೂ ಪೆಟ್ರೋಲ್ ಮಾತ್ರ ಅವೈಲಬಲ್ ಇರೋದು, ಡೀಸೆಲ್ ಇಲ್ಲ. ಸೊ ಈಗ ಬಲೆನೋ ಝೀಟಾ ವೇರಿಯಂಟ್ನ ಇಂಟೀರಿಯರಲ್ಲಿ ಏನು ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಇನ್ನು ಕ್ಯಾಬಿನ್ ಒಳಗಡೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಡೋರ್ ಇಂಟೀರಿಯರ್ ನೋಡ್ಬೋಣ. ಸೊ ಡ್ಯೂಯಲ್ ಟೋನಲ್ಲಿದೆ ಡೋರ್ ಇಂಟೀರಿಯರ್. ಇಲ್ಲಿ ನೋಡ್ಬೋದು ಬ್ಲೂ ಕಲರ್ ಇದೆ, ಡಾರ್ಕ್ ಬ್ಲೂ ಜೊತೆಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ಇದೆ. ಇದು ಲಾಕ್ ಮತ್ತು ಪವರ್ ವಿಂಡೋ ಕಂಟ್ರೋಲ್ ಇದೆ. ಮತ್ತು ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಲೆದರ್ ಇದೆ ನೋಡ್ಬೋದು. ಮತ್ತು ಚಿಕ್ಕದಾಗಿರೋಂಥ ಪಾಕೆಟ್ ಇದೆ ಮತ್ತು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಇನ್ನು ಇದರಲ್ಲಿ ಟ್ವಿಟರ್ ಬರೋದಿಲ್ಲ. ಅಂದರೆ ಈ ಕಾರ್ನಲ್ಲಿ 4 ಸ್ಪೀಕರ್ ಬರುತ್ತೆ ಮತ್ತು 2 ಟ್ವಿಟರ್ ಇದೆ. ಮತ್ತು ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿದೆ ನೋಡ್ಬೋದು. ಈಗ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಲೆದರ್ ಸೀಟ್ಸ್ ಇದೆ. ಆ್ಯಕ್ಚುಲ್ ಆಗಿ ಇದರಲ್ಲಿ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಸೊ ಇದು ಸೀಟ್ ಕವರ್ ಹಾಕ್ಸಿದ್ದಾರೆ. ಸೀಟ್ ಕವರ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದಿದೆ, ಈ ಕಾರ್ನಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಬಂದು ಏರ್ ಬ್ಯಾಗ್ ಬಂದ ಮೇಲೆ ನೀವು ಸೀಟ್ ಕವರ್ ಹಾಕಿಸ್ಬೋದಾ ಅಂತ ಡೌಟ್ ಇರುತ್ತೆ. ಹೌದು, ಹಾಕಿಸ್ಬೋದು. ಅದನ್ನು ತೋರಿಸ್ತೀನಿ ಫ್ರಂಟ್ ಸೀಟಲ್ಲಿ ಹೇಗೆ ಹಾಕ್ಸಿದ್ದಾರೆ ಅಂತ. ಇನ್ನು ಕ್ಯಾಬಿನ್ ಸ್ಪೇಸ್ ಒಂದು ತುಂಬ ಚೆನ್ನಾಗಿದೆ. 3 ಪ್ಯಾಸೆಂಜರ್ಸು ಆರಾಮಾಗಿ ಕೂರುವಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇನ್ಕ್ಲೇಷನ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆರಾಮಾಗಿ ಕೂರ್ಬೋದು. ಟೈಟ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀ ರೂಮ್ ಲೆಗ್ ರೂಮ್ ನೋಡ್ಬೋದು, ಅದು ಕೂಡ ಸಫಿಷಿಯೆಂಟ್ ಆಗಿದೆ. ಇಲ್ಲಿ ಸ್ವಲ್ಪ ಬಂಪ್ ಇದೆ. ಸೊ ಆದ್ದರಿಂದ ಸೆಂಟ್ರಲ್ ಕೂರೋರಿಗೆ ಸ್ವಲ್ಪ ಹಿಂಸೆ ಅನಿಸ್ಬೋದು, ಯಾಕಂದರೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕಲೇಬೇಕು. ಆ್ಯಂಡ್ ಹಿಂದೆ ಕೂರೋರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲೊಂದಿದೆ. ಇನ್ನು ಈ ಸೈಡಲ್ಲಿ ಹುಕ್ಕಿಲ್ಲ, ಇಲ್ಲಿ ಈ ಸೈಡಲ್ಲಿ ಇರೋದ್ರಲ್ಲಿ ಕೋಟ್ ಹುಕ್ ಕೊಟ್ಟಿದ್ದಾರೆ. ಮತ್ತು ಒಂದು ಕ್ಯಾಬಿನ್ ಲ್ಯಾಂಪ್ ಇದೆ, ಇಲ್ಲಿ ನೋಡ್ಬೋದು ಸೆಂಟರಲ್ಲಿ. ಮತ್ತು ಇಲ್ಲಿ AC ಯೂನಿಟ್ ಇದೆ, ಬ್ಯಾಕ್ ಪ್ಯಾಸೆಂಜರ್ಸಿಗೆ AC ಯೂನಿಟ್ ಕೊಟ್ಟಿದ್ದಾರೆ. ಸೊ ಇದ್ರ ಫ್ಯಾನ್ ಸ್ಪೀಡ್ ಕೂಡ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ಸ್ ಇದೆ. ಒಂದು USB ಪೋರ್ಟ್ ಇದೆ, ನಾರ್ಮಲ್ USB ಪೋರ್ಟ್, ಮತ್ತು ಒಂದು C ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ. ಇನ್ನು ಬ್ಯಾಕ್ ಸೀಟಲ್ಲಿ ನಿಮಗೆ 2 ಹೆಡ್ ರೆಸ್ಟ್ ಬರುತ್ತೆ, 2 ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಇದರಲ್ಲಿ ಸೆಂಟರ್ ಆರ್ಮ್ ರೆಸ್ಟ್ ಬರೋದಿಲ್ಲ. ಮತ್ತು ಸೀಟ್ ಏನಿದೆ 60-40 ಸ್ಪ್ಲಿಟ್ ಇದೆ. ಸೊ ಇಲ್ಲಿದೆ ನೋಡ್ಬೋದು. ಲಿವರ್ನ ಫುಲ್ ಮಾಡಿ ಸೀಟ್ನ ಫೋಲ್ಡ್ ಮಾಡ್ಬೋದು. ಸೊ ಫೋಲ್ಡ್ ಮಾಡಿದ್ರೆ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಸೊ ಏನಾದರೂ ಲಗೇಜ್ ಕ್ಯಾರಿ ಮಾಡೋದಿದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇನ್ನು ಬ್ಯಾಕ್ ಸೈಡ್ 3 ಪ್ಯಾಸೆಂಜರ್ಸ್ಗೂ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಡ್ರೈವರ್ ಸೀಟ್ಗೆ ಹೋಗೋಣ ಬನ್ನಿ. ಇನ್ನು ನಾನು ಆಗಲೇ ಹೇಳಿದ ರೀತಿ ಡ್ರೈವರ್ ಡೋರ್ ಹ್ಯಾಂಡಲ್ ಮತ್ತು ಕೋ ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲೂ ರಿಕ್ವೆಸ್ಟ್ ಸೆನ್ಸರ್ ಇದೆ. ಮತ್ತು ಕೀ ಸ್ಲಾಟ್ ಇದೆ ಡ್ರೈವರ್ ಸೈಡ್ ಮಾತ್ರ. ಸೊ ಈ ರಿಕ್ವೆಸ್ಟ್ ಸೆನ್ಸರ್ ಏನಿದೆ, ಕೀ ಜೇಬಲ್ ಇದ್ದರೆ ಸಾಕು. ಈ ರಿಕ್ವೆಸ್ಟ್ ಸೆನ್ಸರ್ನ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಮಾಡ್ಬೋದು. ಮತ್ತೆ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಇವನ್ ನೀವು ಕೀ ಯೂಸ್ ಮಾಡಿ ಕೂಡ ನೀವು ಇದೇ ಫೀಚರ್ನ ಯೂಸ್ ಮಾಡ್ಬೋದು. ಅಂದರೆ ಲಾಕ್ ಮತ್ತು ಅನ್ಲಾಕ್ ಅದು ನಾರ್ಮಲ್. ಸೊ ಕೀ ತೋರಿಸಲಿಲ್ಲ, ಕ್ಯೂಟ್ ಆಗಿರೋಂಥ ಕೀ ಕೊಟ್ಟಿದ್ದಾರೆ, ಕೀ ಫಾಬ್. ಸೊ ಬ್ಯಾಕ್ ಸೈಡಲ್ಲಿ ಸುಜುಕಿ ಲೋಗೋ ಇದೆ. ಇನ್ನು ಫ್ರಂಟಲ್ಲಿ ಲಾಕ್ ಮತ್ತು ಅನ್ಲಾಕ್ ಎರಡೇ ಇರೋದು. ಇನ್ನು ಇದರಲ್ಲಿ ಕೀ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂದರೆ, ಸೊ
ಈ ಕೀ ಏನಕ್ಕಂದರೆ ಎಮರ್ಜೆನ್ಸಿ ಪರ್ಪಸ್. ಈ ಕೀ ಸ್ಲಾಟ್ ಇದೆಯಲ್ಲ, ಸೊ ಇದರಲ್ಲಿ ಏನಾದರೂ ಬ್ಯಾಟ್ರಿ ಮುಗಿದೋದ್ರೆ ಓವರ್ ಆದರೆ ಈ ಥರ ಕೀ ತಗೊಂಡು ನೀವು ಡೋರ್ನ ಅನ್ಲಾಕ್ ಮಾಡಿ ಒಳಗೋಗ್ಬೋದು. ಮತ್ತು ಇನ್ನೊಂದು ಹೇಳೋದು ಮರ್ತೆ, ಈವನ್ ಜೀಟಾ ವೇರಿಯಂಟಲ್ಲಿ ನಿಮಗೆ ಕ್ರೋಮ್ ಲೈನಿಂಗ್ ಇದೆ, ಇಲ್ಲಿ ನೋಡ್ಬೋದು. ಫ್ರಂಟಿಂದ ಸ್ಟಾರ್ಟ್ ಆಗಿ ಬ್ಯಾಕ್ ಸಿ ಪಿಲ್ಲರ್ವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಒಂದು ಪ್ರೀಮಿಯಂ ಲುಕ್ ಕೊಡೋದಕ್ಕೆ ಕ್ರೋಮ್ನ ತುಂಬ ಯೂಸ್ ಮಾಡಿದ್ದಾರೆ. ಈಗ ಒಳಗೋಗೋಣ. ಡೋರ್ ಲಾಕ್ ಆಗಿದೆ. ಇನ್ನು ಡೋರ್ ಇಂಟೀರಿಯರ್ ನೋಡ್ಬೋದು ನೀವು, ಲೆದರ್ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ, ಬ್ಲೂ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಡ್ಯುಯಲ್ ಟೋನಲ್ಲಿರೋದ್ರಿಂದ ತುಂಬ ಚೆನ್ನಾಗಿದೆ. ಮತ್ತು ಆರ್ಮ್ ಪ್ಯಾಡ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಲಾಟ್ ಇದೆ, ಮತ್ತು ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಡ್ರೈವರ್ ಸೈಡ್ 1 ಟಚ್ ಡೌನ್ ಮತ್ತು ಅಪ್, ಜೊತೆಗೆ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಜೀಟಾ ಮತ್ತು ಆಲ್ಫಾ 2 ವೇರಿಯಂಟಲ್ಲೂ ಬರುತ್ತೆ ಇದು. ಆ್ಯಂಡ್ ORVMನ ಕಂಟ್ರೋಲರ್ ಇಲ್ಲೇ ಇದೆ, ಕ್ರೋಮ್ ಡೋರ್ ಹ್ಯಾಂಡಲ್ ಇದೆ, ಮತ್ತು ಲಾಕ್ ಇದೆ. ಇನ್ನು ಇಲ್ಲಿ ನಿಮಗೆ ದೊಡ್ಡದಾಗಿರೋಂಥ ಪಾಕೆಟ್ ಕೊಟ್ಟಿದ್ದಾರೆ. ಸೊ ಬಾಟಲ್ ಹೋಲ್ಡರ್ ಜೊತೆಗೆ ಪಾಕೆಟ್ ಇದೆ. ಮತ್ತು ಇಲ್ಲಿ ನೀವು ಸ್ಪೀಕರ್ ಪ್ಲೇಸ್ಮೆಂಟ್ ನೋಡ್ಬೋದು. ಈ ಸ್ಲಾಟ್ ಏನಿದೆ, ಇಲ್ಲಿ ಸ್ಪೀಕರ್ ಇದೆ, ಮತ್ತು ಇಲ್ಲಿ ಮೇಲೆ ಟ್ವಿಟರ್ ಇದೆ ಈ ಜಾಗದಲ್ಲಿ. ಇನ್ನು ಸೀಟ್ ಬಂದು 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಇದೆ. ಸೊ ಇದರಲ್ಲಿ ನೀವು ಇನ್ಕ್ಲಿನೇಷನ್ ಸೆಟ್ ಮಾಡ್ಕೋಬೋದು ಈ ಲಿವರ್ ಯೂಸ್ ಮಾಡಿ. ಇದು ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ ಲಿವರ್ ಕೊಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳಿದ ರೀತಿ ಈ ಕಾರ್ನಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಜೀಟಾ ವೇರಿಯಂಟಲ್ಲೂ ಆಲ್ಫಾ ವೇರಿಯಂಟ್ 2 ವೇರಿಯಂಟಲ್ಲೂ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಕವರ್ ಯಾವ ರೀತಿ ಹಾಕಿದ್ದಾರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫ್ಯಾಬ್ರಿಕ್ ಸೀಟ್ ಅಪಾಸಿಟಿ ಬರುತ್ತೆ. ಸೊ ಈ ಸೀಟ್ ಕವರ್ ಏನಿದೆ ಸೆಂಟ್ರಿಗೆ ಮಾತ್ರ ಇದೆ, ಯಾಕಂದರೆ ಇಲ್ಲಿ ಏರ್ ಬ್ಯಾಗ್ ಇರುತ್ತೆ ಈ ಜಾಗದಲ್ಲಿ. ಸೊ ಆ ಸೀಟ್ಗೂ ಅದೇ ರೀತಿ ಮಾಡಿದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಏರ್ ಬ್ಯಾಗ್ ಇರಲ್ಲ ಆ್ಯಕ್ಚುಲಿ, ಬಟ್ ಸೆಂಟ್ರಿಗೆ ಮಾತ್ರ ಸೀಟ್ ಕವರ್ ಆಗಿದೆ. ಹೆಡ್ರೆಸ್ಟಿಗೆ ಕವರ್ ಇದೆ. ಇನ್ನು ಇಲ್ಲಿ ಕೂರೋ ಜಾಗ ಪೂರ್ತಿ ಕವರ್ ಆಗಿದೆ. ಇನ್ನು ಸೀಟ್ ಡಿಸೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಸೈಡ್ ಸಪೋರ್ಟ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಸೊ ಇದು ಸ್ಪೋರ್ಟಿಯಾಗೂ ಕಾಣುತ್ತೆ. ಆ್ಯಂಡ್ ಈವನ್ ಕರ್ವಲ್ಲಿ ನಾವು ಡ್ರೈವ್ ಮಾಡಬೇಕಾದ್ರೆ ತುಂಬ ಸಪೋರ್ಟ್ ಕೊಡುತ್ತೆ ಈ ಸೈಡ್ ಸಪೋರ್ಟ್ಸು. ಮತ್ತು ಇಲ್ಲೂ ಅಷ್ಟೇ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ಈಗ ಒಳಗೆ ಕೊಡೋಣ. ಇನ್ನು ಬಲೆನೋದಲ್ಲಿರುವಂಥ ಡ್ರೈವರ್ ಸೀಟ್ ಪೊಸಿಷನ್ ತುಂಬ ಚೆನ್ನಾಗಿದೆ. ಟೈ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಡ್ರೈವಿಂಗ್ ಪೊಸಿಷನ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನನಗನ್ಸಿದ್ದು ಆ್ಯಸ್ ಎ ನೆಕ್ಸಾನ್ ಓನರ್, ಈ ವಿಂಡ್ಶೀಲ್ಡ್ ತುಂಬ ಚಿಕ್ಕದಾಗಿದೆ. ಹೌದು, ಅಫ್ಕೋರ್ಸ್ ನೆಕ್ಸಾನು ಒಂದು SUV, ಸೊ ವಿಂಡ್ಶೀಲ್ಡ್ ದೊಡ್ಡದಾಗಿರಲೇಬೇಕು, ಅದೊಂದು SUV ಫೀಲ್ ಬರುತ್ತೆ. ಇದು ಹ್ಯಾಚ್ ಬ್ಯಾಕ್, ಸೊ ಅಂದರೆ ಏನೊಂದು ಸ್ವಲ್ಪ ಗೂಡು ಥರ ಇದೆ ಅನ್ನೋ ಫೀಲ್ ಬಂತು ನನಗೆ. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿದೆ. ನಿಮಗೊಂದು ಪ್ರಾಡಕ್ಟ್ನ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಸೊ ನಾರ್ಮಲಾಗಿ ಇಲಿಗಳು ಇದು ಚಳಿಗಾಲ ಮಳೆಗಾಲ ಆಗಿರೋದ್ರಿಂದ ಬೆಚ್ಚಗಿರೋ ಪ್ಲೇಸಸ್ನ ಹುಡುಕ್ತಿರ್ತವೆ. ಸೊ ನಾವು ಕಾರ್ನ ಡ್ರೈವಿಗೆ ತೊಗೊಂಡೋಗಿ ಬಂದಮೇಲೆ ಗಾಡಿ ಫುಲ್ಲು ಹೀಟಾಗಿರುತ್ತೆ. ಸೊ ಆರಾಮಾಗಿ ಬಂದು ವೈರ್ ಕಡಿಯೋದು, ಗೂಡು ಮಾಡ್ಕೊಳ್ಳೋದು ಮಾಡುತ್ತೆ. ಸೊ ಅದರಿಂದ ತಪ್ಪಿಸ್ಬೇಕು ಅಂದರೆ ಬಿಟ್ಟರ್ ಅಂತ ಒಂದು ಪ್ರಾಡಕ್ಟ್ ಇದೆ. ಸೊ ಇದನ್ನು ವೈರ್ ಮೇಲೆ ಸ್ಪ್ರೇ ಮಾಡಿದ್ರೆ 1 or 2 ಕೋಟ್ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 6 ಮಂತ್ವರೆಗೂ ಇಲಿ ವೈರ್ನ ಕಚ್ಚೋದಿಲ್ಲ. ಮತ್ತು ಇದು ಇಲಿಗಳನ್ನ ಸಾಯಿಸೋದಿಲ್ಲ, ಜಸ್ಟ್ ದೂರ ಇಡುತ್ತೆ. ಸೊ ಇದು ರ್ಯಾಟ್ ರಿಪಲೆಂಟ್, ಕಿಲ್ಲರ್ ಅಲ್ಲ. ಸೊ ಇದು ನೀವೇನಾದರೂ ಬೈ ಮಾಡಬೇಕು ಅಂದರೆ ಬೈ ಮಾಡೋದಕ್ಕೆ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇನ್ನು ಬಲೆನೋ ಜೀಟಾ ವೇರಿಯಂಟಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಅದು ರೈಟ್ ಸೈಡ್ನಲ್ಲಿದೆ. ಅದ್ರ ಸುತ್ತ ಸಿಲ್ವರ್ ರಿಂಗ್ ಕೂಡ ಕೊಟ್ಟಿದ್ದಾರೆ. ಒಂದು ಸಲ ಪ್ರೆಸ್ ಮಾಡಿದ್ರೆ ಆಕ್ಸೆಸರೀಸ್ ಆನ್ ಆಗುತ್ತೆ, ಆಕ್ಸೆಸರಿ ಮೋಡ್. ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಟೋಟಲ್ ಇಗ್ನಿಷನ್ ಆನ್ ಆಗುತ್ತೆ, ಅಂದರೆ ಇಂಜಿನ್ ಸ್ಟಾರ್ಟ್ ಆಗಲ್ಲ, ಇಗ್ನಿಷನ್ ಮಾತ್ರ ಆನ್ ಆಗುತ್ತೆ. ಯಾವಾಗ ನೀವು ಕ್ಲಚ್ನ ತುಳ್ಕೊಂಡು ಪುಷ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತೀರಾ ಆವಾಗ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸೆಮಿ ಡಿಜಿಟಲ್ ಅಂದರೆ ರೈಟ್ ಸೈಡ್ನಲ್ಲಿ ನಿಮಗೆ ಅನಲಾಗ್ ಸ್ಪೀಡೋಮೀಟರ್ ಇದೆ, ಲೆಫ್ಟ್ ಸೈಡ್ನಲ್ಲಿ ಟ್ಯಾಕೋಮೀಟರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಟೆಂಪ್ರೇಚರ್ ಗೇಜ್ ನೋಡ್ಬೋದು. ಈ ಸೈಡ್ನಲ್ಲಿ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ, ಅದನ್ನು ಅನಲಾಗಲ್ಲಿದೆ. ಸೆಂಟ್ರಲ್ಲಿ MID ಯೂನಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಡಿಸ್ಟೆನ್ಸ್ ಟು MT, ಆವ್ರೇಜ್, ಫ್ಯೂಯಲ್ ಎಕಾನಮಿ, ಟ್ರಿಪ್ A, ಟ್ರಿಪ್ B, ಅಂದರೆ ಬೇಸಿಕ್ಕಾಗಿ ಬೇಕಿರುವಂಥ ಎಲ್ಲ ಡಾಟಾ ತೋರಿಸುತ್ತೆ. ಇವನ್ ಟೈಮ್ ಕೂಡ ನೋಡ್ಬೋದು. ಮತ್ತು MID ಯೂನಿಟ್ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ ಬಟನ್ಸ್, ಅದನ್ನು ಸ್ಟಿಯರಿಂಗ್ ಮೌಂಟ್ ಕೊಟ್ಟಿಲ್ಲ. ಇನ್ನು ಜೀಟಾ ವೇರಿಯಂಟಲ್ಲಿ ನಿಮಗೆ ಫ್ಲ್ಯಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ಬರುತ್ತೆ, ಲೆದರ್ ರ್ಯಾಪ್ ಇಲ್ಲ. ಆಲ್ಫಾ ವೇರಿಯಂಟಲ್ಲಿ ಮಾತ್ರ ಲೆದರ್ ರ್ಯಾಪ್ ಬರುತ್ತೆ. ಇನ್ನು ಸೆಂಟರ್ನಲ್ಲಿ ಸುಜುಕಿ ಲೋಗೋ, ಅದರ ಸುತ್ತ ಸಿಲ್ವರ್ ರಿಂಗ್ ಕೊಟ್ಟಿದ್ದಾರೆ. ಇನ್ನು ಜೀಟಾ ವೇರಿಯಂಟಲ್ಲಿ ಕ್ರೂಸ್ ಕಂಟ್ರೋಲ್ ಬರೋದಿಲ್ಲ, ಆಲ್ಫಾ ವೇರಿಯಂಟಲ್ಲಿ ಬರುತ್ತೆ ಈ ಸೈಡ್ನಲ್ಲಿ. ಇನ್ನು ಲೆಫ್ಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಇನ್ನು ಈ ಕಾರ್ನಲ್ಲಿ ವಾಯ್ಸ್ ರೆಕಗ್ನಿಷನ್ ಫೀಚರ್ ಕೂಡ ಇದೆ. Hi, what can I do for you? ಏನು ಬೇಡ, ಸದ್ಯಕ್ಕಂತೂ ಏನು ಬೇಡ. Bye bye. ಬಾಯ್ ಬಾಯ್. ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಹೆಡ್ಲ್ಯಾಂಪ್ ಆಟೋ ಫಂಕ್ಷನ್ ಇದೆ, ಇಲ್ಲಿ ನೋಡ್ಬೋದು. ಇನ್ನು ಇಂಡಿಕೇಟರ್ ಏನಿದೆ ಅದರಲ್ಲಿ ಲೇನ್ ಚೇಂಜಿಂಗ್ ಇಂಡಿಕೇಟರ್ ಕೂಡ ಇದೆ. ಸೊ ಸ್ಲೈಟಾಗಿ ಈ ಥರ ಮೂವ್ ಮಾಡಿದ್ರೆ ಲೈನ್ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫುಲ್ ಮಾಡಿದ್ರೆ ಫುಲ್ ಇಂಡಿಕೇಟರ್ ಆನ್ ಆಗುತ್ತೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ವೈಪರ್ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ವೈಪರ್ಗೆ ಅಂದರೆ ರೈನ್ ಸೆನ್ಸಿಂಗ್ ವೈಪರ್ಸ್ ಬರೋದಿಲ್ಲ, ನಾರ್ಮಲ್ ಮ್ಯಾನ್ಯಲ್ ಆಗಿ ಆನ್ ಆಫ್ ಮಾಡಬೇಕಾಗತ್ತೆ. ಇನ್ನು ಬಲೆನೋ ಜೀಟಾ ವೇರಿಯಂಟಲ್ಲಿರುವಂಥ ಈ ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ಜೊತೆಗೆ ಇದರಲ್ಲಿ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದು ಜೀಟಾ ಮತ್ತು ಆಲ್ಫಾ 2 ವೇರಿಯಂಟಲ್ಲಿ ಮಾತ್ರ ಬರುತ್ತೆ.
ಇನ್ನು ಸ್ಟಿಯರಿಂಗ್ನ ರೈಟ್ ಸೈಡ್ನಲ್ಲಿ AC ವೆಂಟ್ ಕೊಟ್ಟಿದ್ದಾರೆ, ಅದ್ರ ಸುತ್ತ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಇನ್ನು ಇಲ್ಲಿ ಫ್ರಂಟ್ ಫಾಗ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಮತ್ತು ಇದು ಹೆಡ್ ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್, ಲೋ ಬೀಮ್ ಏನಿದೆ ಅದರದ್ದು ಲೆವೆಲ್ ಅಡ್ಜಸ್ಟ್ ಮಾಡೋದಕ್ಕೆ. ಮತ್ತು ಇದೇನಿದೆ ISS ಅಂದರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ. ಸೊ ನೀವು ಸ್ವಲ್ಪ ದೂರ ಅಂದರೆ ಒಂದು 30-40 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನೀವು ಸಿಗ್ನಲಲ್ಲಿ ನಿಲ್ಲಿಸಿದ್ರೆ ಕಾರ್ನ, ನೀವು ಗೇರ್ನ ನ್ಯೂಟ್ರಲ್ ಮಾಡಿ ಕ್ಲಚ್ ಬಿಟ್ಟರೆ ಗಾಡಿ ಆಫ್ ಆಗುತ್ತೆ. ಸೊ ಮತ್ತೆ ನೀವು ಯಾವಾಗ ಕ್ಲಚ್ನ ತುಳಿತೀರಾ ಆವಾಗ ಗಾಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ. ಸೊ ಇದು ಫ್ಯೂಲ್ ಸೇವಿಂಗ್ಗೆ ಕೊಟ್ಟಿರುವಂಥ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಕೆಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ. ಸೊ ನಾನು ಆವಾಗಲೇ ಹೇಳಿದೆ ಅದು ಡ್ರೈವರ್ ಸೀಟ್ ಕೆಳಗಿದೆ ಅಂತ, ಬಟ್ ಅದು ಆ್ಯಕ್ಚುಲಿ ಇಲ್ಲಿದೆ, ಡ್ರೈವರ್ ಸೀಟ್ ಕೆಳಗಿಲ್ಲ. ಮತ್ತು ಫ್ರಂಟ್ ಹುಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿದೆ. ಇನ್ನು ಈ ಕಾರ್ನಲ್ಲಿ ಝೀಟಾ ವೇರಿಯಂಟ್ನಲ್ಲಿ 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಬ್ಲೂಟೂತ್, FM ಎಲ್ಲ ಆಪ್ಷನ್ಸ್ ಇದೆ. ಮತ್ತು ಇದು ಫ್ಲೋಟಿಂಗ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು 2 AC ಯೂನಿಟ್ ಇದೆ. ಸೆಂಟರ್ ಕನ್ಸೋಲ್ನಲ್ಲಿ ಸುತ್ತ ಸಿಲ್ವರ್ ಆ್ಯಕ್ಸೆಂಟ್ ಯೂಸ್ ಮಾಡಿದ್ದಾರೆ. ಇದು ಹಜಾರ್ಡ್ ಲೈಟ್ ಸ್ವಿಚ್. ಇನ್ನು ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದಕ್ಕೆ ಸಪ್ರೇಟ್ ಸ್ಕ್ರೀನ್ ಇದೆ. ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್, ಇದು ಟೆಂಪ್ರೇಚರ್ ಕಂಟ್ರೋಲರ್. ಇನ್ನು ಸರ್ಕ್ಯುಲೇಷನ್ಗೆ AC ಆನ್ ಆಫ್ ಮಾಡೋದಕ್ಕೆ ಎಲ್ಲದಕ್ಕೂ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು USB ಪೋರ್ಟ್ ಇದೆ ನೋಡ್ಬೋದು. ಈ ಸೈಡ್ನಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಎರಡಕ್ಕೂ ಕ್ಯಾಪ್ಸ್ ಇದೆ. ಮತ್ತು ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು 2 ಕಪ್ ಹೋಲ್ಡರ್ಸ್ ಇದೆ. ಇದು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಲಿವರ್. ಬಲೆನೋದಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 5 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2 ಆಪ್ಷನ್ಸ್ ಇದೆ. ಇದು ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್ ಮತ್ತು ಸ್ಲೈಡಬಲ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಮತ್ತು ಇದ್ರ ಕೆಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ ನೋಡ್ಬೋದು. ಇನ್ನು ಫ್ರಂಟ್ ಡ್ಯಾಶ್ ಬೋರ್ಡ್ ಏನಿದೆ ಇದರಲ್ಲಿ 3 ಕಲರ್ ಟೋನ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಸಿಲ್ವರ್ ಇದೆ, ಬ್ಲ್ಯಾಕ್ ಮತ್ತು ಇಲ್ಲಿ ಬ್ಲೂ ಇದೆ, ಡಾರ್ಕ್ ಬ್ಲೂ. ಇನ್ನು ಗ್ಲೋ ಬಾಕ್ಸ್ ನೋಡೋದಾದರೆ ಡಾಕ್ಯುಮೆಂಟ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿರೋಂಥ ಗ್ಲೋ ಬಾಕ್ಸ್ ಇದೆ. ತುಂಬ ದೊಡ್ಡದಾಗೂ ಏನಿಲ್ಲ, ಸೊ ಸಫಿಷಿಯೆಂಟ್ ಸ್ಪೇಸ್ ಇದೆ. ಇನ್ನು ಕೋ ಡ್ರೈವರ್ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮತ್ತು ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ, ಲೈಟ್ ಇಲ್ಲ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೂಡ ಕೊಟ್ಟಿಲ್ಲ. ಇನ್ನು ಇದು ಡೇ ಆ್ಯಂಡ್ ನೈಟ್ ಮ್ಯಾನ್ಯಲ್ IRVM ಅಂದರೆ ಇನ್ಸೈಡ್ ರೇರ್ ವ್ಯೂ ಮಿರರ್. ಸೊ ಈಗ ಏನು ನೀವು ನೋಡ್ತಾ ಇದ್ದೀರಾ, ಈಗ ನಾನು ಐ ಲೆವೆಲಲ್ಲಿದೆ. ಸೊ ಬ್ಯಾಕ್ ಸೈಡಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ. ಸೊ ಈ ರೀತಿ ಸ್ವಿಚ್ ಮಾಡಿದ್ರೆ ಬ್ಯಾಕ್ ಸೀಟ್ ಕಾಣ್ತಾ ಇದೆ ಈಗ. ಬಟ್ ನೈಟ್ ಟೈಮ್ನಲ್ಲಿ ಬ್ಯಾಕ್ ಸೈಡಿಂದ ಬರುವಂಥ ಹಾರ್ಶ್ ಲೈಟ್ ಏನಿದೆ ಹೆಡ್ಲೈಟ್ದು, ಸೊ ಅದನ್ನು ಇದು ಫಿಲ್ಟರ್ ಮಾಡುತ್ತೆ. ಇನ್ನು ಫ್ರಂಟ್ನಲ್ಲಿ 2 ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಇದೆ. ಈಗ ಬಲೆನೋದಲ್ಲಿ ಬರುವಂಥ ಇಂಜಿನ್, ಟ್ರಾನ್ಸ್ಮಿಷನ್, ಕಲರ್ಸ್ ಮತ್ತು ಇದ್ರ ಪ್ರೈಸ್ ಏನಿದೆ, ಆನ್ ರೋಡ್ ಪ್ರೈಸ್ ಈಗ ಅಟ್ ಪ್ರೆಸೆಂಟ್ ಪ್ರತಿಯೊಂದನ್ನು ನೋಡೋಣ ಬನ್ನಿ. ಇನ್ನು ಬಲೆನೋದಲ್ಲಿ 1.2 ಲೀಟರ್ 4 ಸಿಲಿಂಡರ್ BS6 ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದನ್ನು K ಸೀರೀಸ್ ಡ್ಯುಯಲ್ ಜೆಟ್ ಡ್ಯುಯಲ್ VVT ಇಂಜಿನ್ ಅಂತ ಹೇಳ್ತಾರೆ ಮಾರುತಿ ಸುಜುಕಿ ಅವರು. ಈಗ ರೀಸೆಂಟಾಗಿ CNG ಕೂಡ ಲಾಂಚ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಮೇಯ್ನಾಗಿ ಬಲೆನೋದಲ್ಲಿ 4 ವೇರಿಯಂಟ್ಸ್ ಬರುತ್ತೆ: ಸಿಗ್ಮಾ, ಡೆಲ್ಟಾ, ಝೀಟಾ ಮತ್ತು ಆಲ್ಫಾ. ಇಲ್ಲಿ ರಿವ್ಯೂ ಮಾಡ್ತಾ ಇರೋದು ಝೀಟಾ ವೇರಿಯಂಟ್. ಇನ್ನು ಬೇಸ್ ವೇರಿಯಂಟ್ ಆಗಿರುವಂಥ ಸಿಗ್ಮಾದಲ್ಲಿ ಓನ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇನ್ನು ಡೆಲ್ಟಾ, ಝೀಟಾ ಮತ್ತು ಆಲ್ಫಾದಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 5 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2 ಆಪ್ಷನ್ಸ್ ಇದೆ. ಇನ್ನು CNG ವೇರಿಯಂಟ್ಸ್ ಬಂದು ನಿಮಗೆ ಡೆಲ್ಟಾ, ಝೀಟಾ ಮತ್ತು ಆಲ್ಫಾದಲ್ಲಿ ಬರುತ್ತೆ. CNGನಲ್ಲಿ ಓನ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರೋದಿಲ್ಲ. ಇನ್ನು ಪೆಟ್ರೋಲ್ ಪವರ್ ಮತ್ತು ಟಾರ್ಕ್ ನೋಡೋದಾದರೆ ಪೆಟ್ರೋಲಿಗೆ 89 PS ಅಟ್ 6000 RPM ಪವರ್ ಇದೆ. ಇನ್ನು ಟಾರ್ಕ್ ಬಂದು 130 Nm ಅಟ್ 4400 RPM ಇದೆ. ಇನ್ನು CNGಗೆ ಬಂದರೆ ನಿಮಗೆ 78 PS ಅಟ್ 6000 RPM ಮತ್ತು ಟಾರ್ಕ್ ಬಂದು 98 Nm ಅಟ್ 4300 RPM ಇದೆ. ಇನ್ನು ಇದು 4 ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಇದ್ರ ನಾಯ್ಸ್ ಕೂಡ ತುಂಬ ಕಮ್ಮಿ. ಆ್ಯಕ್ಚುಲಿ ನಾನು ಡ್ರೈವ್ ಮಾಡೋದ್ನಲ್ಲ, ಒಳಗೆ ಕೂತ್ಕೊಂಡ್ರೆ ನಿಜವಾಗ್ಲೂ ಒಂಥರ ಎಲೆಕ್ಟ್ರಿಕ್ ಕಾರ್ ಡ್ರೈವ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಅಷ್ಟು ನಾಯ್ಸ್ಲೆಸ್ ಅಂತ ಹೇಳ್ಬೋದು ಇಂಜಿನ್ನು, ಮತ್ತು ಅಷ್ಟು ರಿಫೈನ್ ಆಗಿದೆ. ಇನ್ನು ಬಲೆನೋದಲ್ಲಿ ಒಟ್ಟು 6 ಕಲರ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನೆಕ್ಸಾ ಬ್ಲೂ. ಇನ್ನು ಬಲೆನೋ ಝೀಟಾ ವೇರಿಯಂಟ್ನ ಬೆಂಗಳೂರು ಎಕ್ಸ್ ಶೋರೂಮ್ ಪ್ರೈಸ್ ನೋಡೋದಾದರೆ 8,26,000 ಆಗುತ್ತೆ. ಇನ್ನು ಆನ್ ರೋಡ್ ಪ್ರೈಸ್ ಬಂದು 10,20,000ದಿಂದ 10,50,000 ಆಗ್ಬೋದು. ಇನ್ನೂ ವೇರಿ ಆಗುತ್ತೆ, ಯಾಕಂದರೆ ನೀವು ತೊಗೊಳ್ಳೋಂಥ ಇನ್ಶೂರೆನ್ಸ್, ಆಕ್ಸೆಸರೀಸ್ ಮತ್ತು ಈವನ್ ಆಫರ್ಸ್ ಮೇಲೂ ಆನ್ ರೋಡ್ ಪ್ರೈಸ್ ಡಿಪೆಂಡ್ ಆಗುತ್ತೆ. ಇನ್ನು ಬಲೆನೋ ಝೀಟಾ ವೇರಿಯಂಟ್ಸ್ನ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಝೀಟಾ ವೇರಿಯಂಟ್ನಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ವಿತ್ EBD ಇದೆ, ಜೊತೆಗೆ ಚೈಲ್ಡ್ ಸೇಫ್ಟಿ ಲಾಕ್, ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್ ಇದೆ, ಸ್ಪೀಡ್ ಅಲರ್ಟ್ ಇದೆ, ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋಡೋರ್ ಅನ್ಲಾಕ್, ಮತ್ತು ಸೀಟ್ ಬೆಲ್ಟ್ ರಿಮೈಂಡರ್. ಫ್ರಂಟ್ ಸೀಟ್ ಬೆಲ್ಟ್ ಏನಿದೆ ಅದಕ್ಕೆ ಪ್ರಿಟೆನ್ಷನರ್ಸ್ ಇದೆ, ಅಂದರೆ ಪ್ರಿಟೆನ್ಷನರ್ ವಿತ್ ಲೋಡ್ ಲಿಮಿಟರ್ಸ್ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಸೆನ್ಸರ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ. ಸೊ ಸೇಫ್ಟಿ ವೈಸ್ ತುಂಬಾ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಬೇಸಿಂದ ಟಾಪ್ವರೆಗೂ ನಾರ್ಮಲಾಗಿ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಈ ವೇರಿಯಂಟ್ ಅಂದರೆ ಝೀಟಾ ವೇರಿಯಂಟ್ ಮತ್ತು ಆಲ್ಫಾ ವೇರಿಯಂಟ್ನಲ್ಲಿ
6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಇಷ್ಟು ಬಲೆನೋ ಜೀಟಾ ವೇರಿಯಂಟ್ನ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಮುಂಚೆ ಮಾಡ್ತಿದ್ದ ರಿವ್ಯೂಗಿನ್ನ ಕಂಪ್ಲೀಟ್ ಡಿಫ್ರೆಂಟಾಗಿ ಮಾಡಿದ್ದೀನಿ. ನಾರ್ಮಲಾಗಿ ನಾನೇ ಕ್ಯಾಮ್ರಾ ಇಟ್ಕೊಂಡು ನನ್ನ ಮುಖ ತೋರಿಸ್ತಿರಲಿಲ್ಲ, ಹಂಗೆ ರಿವ್ಯೂ ಮಾಡ್ತಾಯಿದ್ದೆ. ಸೊ ಈ ಟೈಮ್ ನಾನು ಫೇಸ್ನ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನೆಲ್ಲ ಫಾಲೋ ಮಾಡಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.